ಕೌಶಲ್ಯ ಯಾವಾಗಲೂ ತುಂಬಾ ಕೋಪದಿಂದ ಇರುವಂತಹ ಮಹಿಳೆ. ಯಾವಾಗ್ಲೂ ಎಲ್ಲರ ಜೊತೆ ಜಗಳ ಮಾಡ್ತಾ ಇದ್ರು. ಇದನ್ನೆಲ್ಲ ಸಹಿಸುತ್ತಾ ರಘುರಾಮ್ ಅಕ್ಕಪಕ್ಕದ ಮನೆಯವರಿಗೆ ಸಮಾಧಾನವನ್ನು ಯಾವಾಗ್ಲೂ ಹೇಳ್ತಾ ಇದ್ರು. ರಘುರಾಮ್ ಮುಖವನ್ನು ನೋಡಿ ಅಕ್ಕಪಕ್ಕದವರೆಲ್ಲ ಕೌಶಲ್ಯನ್ ಜೊತೆ ಜಗಳ ಮಾಡದೆ ಮನೆಗೆ ಹೋಗ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ಕೌಶಲ್ಯ ತನ್ನ ಗಂಡನ್ ಜೊತೆ ಹೀಗೆ ಹೇಳಿದ್ರು. ಏನ್ರಿ, ನನ್ ಬಗ್ಗೆ ಅಕ್ಕಪಕ್ಕದ ಮನೆಯವರಿಗೆ ಏನ್ ಹೇಳಿದೀರಾ? ನಾನು ರಾಕ್ಷಸಿ ದೆವ್ವ ಅಂತ ನನ್ ಬಗ್ಗೆ ತಪ್ಪಾಗಿ ಹೇಳಿದೀರಾ. ಯಾರು ನನ್ ಜೊತೆ ಜಗಳನೆ ಮಾಡ್ತಿಲ್ಲ, ಅದಕ್ಕೇನೆ ಯಾರು ನನ್ ಜೊತೆ ಮಾತಾಡ್ತಾ ಇಲ್ವಾ? ನಿಮಗೆ ನಾನು ಅಂದ್ರೆ ಯಾವಾಗ್ಲೂ ಇಷ್ಟನೇ ಇಲ್ಲ ರೀ. ಅಕ್ಕಪಕ್ಕದವರು ಅಂದ್ರೆ ತಾನೇ ನಿಮ್ಗೆ ತುಂಬಾನೇ ಇಷ್ಟ. ಅದಕ್ಕೆ ತಾನೇ ಯಾವಾಗ ನೋಡಿದ್ರು ಅವರಿಗೆ ಸಪೋರ್ಟ್ ಮಾಡೋದು. ಈ ಮನೆಯೊಳಗೆ ಎಷ್ಟೋ ಆಸೆಯನ್ನು ತುಂಬಿಕೊಂಡು ಈ ಮನೆಯೊಳಗೆ ಕಾಲಡಿ ಹೆಜ್ಜೆ ಇಟ್ಟೆ, ಆದ್ರೆ ನನ್ನ ಆಸೆ ಯಾವುದು ನೆರವೇರ್ತಾ ಇಲ್ಲ. ನಿಮಗೆ ನಾನು ಏನ್ರಿ ಕಡಿಮೆ ಮಾಡಿಟ್ಟಿದ್ದೀನಿ? ನಿಮಗೆ ಏನ್ ಬೇಕೋ ಅದನ್ನೆಲ್ಲ ನಾನು ಅಡಿಗೆ ಮಾಡಿ ಕೊಡ್ತಾ ಇದ್ದೀನಿ ತಾನೇ. ಆದ್ರೆ ನೀವೀಗೆ ನಡ್ಕೊಂಡು ನನಗೆ ಮೋಸ ಮಾಡ್ತೀರಾ ಅಂತ ಕನ್ಸಲ್ಲೂ ಆಲೋಚನೆ ಮಾಡ್ಲಿಲ್ಲ. ನಿನಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ? ಮನ್ಸೊಳಗೆ ಏನೇನೋ ಇಟ್ಕೊಂಡು ಏನೇನೋ ಮಾತಾಡ್ತಾ ಇದೀಯಾ. ಅಕ್ಕಪಕ್ಕದವರು ಬೇಜಾರ್ ಮಾಡ್ಕೋತಾರೆ ಅಂತ ಕೂಡ ನಿಂಗೆ ಗೊತ್ತಾಗಲ್ವಾ? ನಾನು ಎಲ್ಲಾದ್ರೂ ಹೊರಗಡೆ ತಿರುಗೋದ್ನ ನೋಡಿದೀಯಾ? ನನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದೀಯಲ್ಲ. ಅಕ್ಕಪಕ್ಕದ ಜನರು ಎಲ್ಲಿ ನಿನ್ ಜೊತೆ ಜಗಳ ಮಾಡ್ಕೊಂಡು ಮನೆಗೆ ಪೊಲೀಸ್ನೆಲ್ಲ ಕರ್ಕೊಂಬರ್ತಾರೆ ಅಂತ ತಾನೆ ನಿನ್ನ ಕಾಪಾಡ್ಲಿಕ್ಕೋಸ್ಕರ ಯಾರ್ ಜೊತೆ ಜಗಳ ಮಾಡದೆ ನೋಡ್ತಾ ಇದ್ದೀನಿ. ನೀನು ತಿರುಗಿ ನನ್ನನ್ನೇ ಏನೇನೋ ಹೇಳ್ತಿದೀಯಾ. ಪೊಲೀಸರನ್ನು ಕರೆದು ಎಷ್ಟು ದೊಡ್ಡ ಕಂಪ್ಲೇಂಟ್ ಮಾಡ್ತಾರೆ ಅಂತ ನಿನಗ್ ಗೊತ್ತಾ? ಇದ್ರ ಬಗ್ಗೆ ನಿನಗೆ ಏನು ಗೊತ್ತಾಗಲ್ಲ. ಬಾಯಿಗೆ ಬಂದಾಗೆ ಮಾತಾಡ್ತೀಯ. ಯಾವಾಗ ನೋಡಿದ್ರು ನನ್ ಜೊತೆ ಹೊರಗಿನವ್ರ ಜೊತೆ ಜಗಳ ಮಾಡೋದೇ ಒಂದೇ ನಿನ್ ಕೆಲ್ಸ. ನಿನ್ನಿಂದನೇ ನಮ್ಮ ಮಗನಿಗೆ ಸಂಬಂಧಗಳು ಕೂಡ ಬರ್ತಾ ಇಲ್ಲ. ನಿನ್ನ ಬಜಾರಿ ಬುದ್ಧಿಯನ್ನು ನೋಡಿಯೇ ನಮ್ಮ ಮಗನಿಗೆ ಯಾರು ಕೂಡ ಹುಡುಗಿನ ಕೊಡ್ತಾನೇ ಇಲ್ಲ. ಇಲ್ಲಿ ನೋಡು, ನೀನು ಬದ್ಲಾದ್ರೆ ಮಾತ್ರ ನಮ್ಮ ಮಗನಿಗೆ ಒಳ್ಳೆ ಸಂಬಂಧ ಹುಡುಕ್ತೀನಿ. ನೀನು ಬದ್ಲಾಗದಿದ್ರೆ ನಿನ್ ಮಗನಿಗೂ ಮದ್ವೆ ಆಗಲ್ಲ. ನಿನ್ ಮಗ ಜೀವನ ಪೂರ್ತಿ ಹೀಗೆ ಒಂಟಿಯಾಗಿ ಇರ್ಬೇಕು. ಅಲ್ಲ ರೀ, ನನ್ ಮಗನಿಗೆ ಮದ್ವೆ ಆಗ್ಬೇಕಂದ್ರೆ ನಾನೇನಾದ್ರೂ ಸಾಯ್ಬೇಕಾ? ಅಲ್ಲ ರೀ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವಂತಹ ತಪ್ಪು ನಾನು ಏನ್ರಿ ಮಾತಾಡ್ದೆ? ನಾನು ಏನ್ ಮಾಡ್ದೆ ಅಂತ ನೀವು ನನ್ನ ಹೀಗೆ ಬೆದರಿಸ್ತಾ ಇದ್ದೀರಾ? ಮೌನವ್ರತ ಮಾಡಿದ್ರೆ ಮಾತ್ರ ನನ್ ಮಗನಿಗೆ ಮದ್ವೆ ಮಾಡದ? ಇದ್ನ ಯಾಕಿರಿ ನನ್ ಜೊತೆ ಹೇಳ್ತಿದ್ದೀರಾ? ಹೊರಗಿನವ್ರು ಯಾರಾದ್ರೂ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಮಾತ್ರ ನನಗೆ ಇಷ್ಟ ಆಗದಿದ್ರೆ ಅವ್ರ ಜೊತೆ ಹೋಗಿ ಜಗಳ ಮಾಡ್ತೀನಿ ಹೊರತು ಹೀಗೆ ಸುಮ್ನೆ ಹೋಗಿ ಜಗಳ ಮಾಡಕ್ಕೆ ನನ್ಗೇನಾದ್ರೂ ಹುಚ್ಚು ಹಿಡ್ದಿದ್ಯಾ? ನಿಮ್ಗೆ ನನ್ನ ನೋಡಿದ್ರೆ ಹೇಗೆ ಅನ್ಸುತ್ತೆ? ಅಕ್ಕಪಕ್ಕದ ಮನೆಯವ್ರ ಜೊತೆ ನಾನು ಜಗಳ ಮಾಡ್ತಾ ಇದ್ರೆ ವಿಷಯ ಏನು ಅಂತಾನೆ ತಿಳ್ಕೊಳ್ಳದೆ ಅವ್ರ ಜೊತೆ ಕ್ಷಮೆ ಕೇಳು ಅಂತ ನನ್ನ ಮನೆಯೊಳಗೆ ಕರ್ಕೊಂಬರ್ತೀರಾ. ವಿಷಯ ಏನು ಅಂತ ಕೂಡ ನೀವು ಕೇಳದೇ ಇಲ್ಲ. ಸರಿ ರೀ, ನೀವು ಹೇಳಿದ ಹಾಗೆ ನಾನು ಯಾರ ಜೊತೆನೂ ಮಾತಾಡಕ್ಕೆ ಹೋಗೋದಿಲ್ಲ. ಇವತ್ತಿಂದ ಮೌನವಾಗಿನೇ ಇರ್ತೀನಿ. ನನ್ ಮಗನಿಗೆ ಒಳ್ಳೆ ಸಂಬಂಧನ ನೋಡಿ ಮದ್ವೆ ಮಾಡಿಸ್ತೀರಾ? ಸರಿ, ಹಾಗಾದ್ರೆ ನಾನು ಇನ್ನು ಸ್ವಲ್ಪ ದಿನದಲ್ಲೇ ಮದುವೆ ಬ್ರೋಕರ್ ಜೊತೆ ಹೇಳಿ ನಮ್ಮ ಮಗನಿಗೆ ಒಳ್ಳೆ ಸಂಬಂಧವನ್ನು ಹುಡುಕ್ತೀನಿ. ಅದುವರೆಗೂ ನೀನು ಏನು ಮಾತನಾಡದೆ ಮೌನವಾಗಿದ್ರೆ ನನಗೆ ಅಷ್ಟೇ ಸಾಕು. ಹೀಗೆ ಮಗನಾದ ರಾಜೇಶಿಗೆ ಸಂಬಂಧಗಳನ್ನ ಹುಡುಕ್ತಾ ಇದ್ರು. ಹಾಗೇನೆ ರಾಜೇಶನ್ನು ಕರೆದು ಕೆಲವು ಸಂಬಂಧಗಳ ಬಗ್ಗೆ ಹೇಳ್ತಾ ಇದ್ರು. ರಾಜೇಶಿಗೆ ಕೆಲವರು ಇಷ್ಟವಾಗಲಿಲ್ಲ. ಹಾಗೆ ಇಷ್ಟವಾದವರು ಕೌಶಲ್ಯನ ಬುದ್ಧಿ ಗೊತ್ತಾಗಿ ಬೇಡ ಅಂತ ಹೊರಟೋಗ್ತಾ ಇದ್ರು. ಹೀಗಿರುವಾಗ ಒಂದು ದಿನ ರಘುರಾಮ್ ಶ್ರೀಮಂತ ಮನೆಯಿಂದ ಯಾರು ಬರ್ತಾ ಇಲ್ಲ ಅಂತ ಬಡ ಹುಡುಗಿಯಾದ ಕೀರ್ತಿಯ ಮನೆಗೆ ಹೋಗಿ ಸಂಬಂಧವನ್ನು ಮಾತಾಡಿದ್ರು. ಕೀರ್ತಿ ತಂದೆ ಕೂಡ ಒಪ್ಪಿಕೊಂಡು ಸಂತೋಷಪಟ್ರು. ಹೀಗೇನೆ ಕೀರ್ತಿ ಜೊತೆ ರಮೇಶಿಗೆ ಮದುವೆ ಮಾಡೋಣ ಅಂತ ಮನೆಗೆ ಬಂದು ಹೆಂಡತಿ ಜೊತೆ ಹೇಳಿದ್ರು. ನಮ್ಮ ಮನೆ ವಿಚಾರ ಗೊತ್ತಾಗಿ ಯಾವ ಹುಡುಗಿ ಕೂಡ ಮಗನ್ನ ಮದುವೆ ಮಾಡ್ಕೊಳ್ಳಕ್ಕೆ ಮುಂದೆ ಬರ್ತಾ ಇಲ್ಲ. ಅದ್ರಲ್ಲೂ ಈ ಕೀರ್ತಿ ಹುಡುಗಿ ತುಂಬಾ ಒಳ್ಳೆ ಹುಡುಗಿ. ಈ ಹುಡುಗಿ ನಮ್ಮ ಮಗನಿಗೆ ಇಷ್ಟ ಆಗಿದ್ದಾಳೆ. ನಮ್ಮ ಮಗನಿಗೂ ಆ ಹುಡುಗಿನ ಇಷ್ಟ ಆಗಿದೆ. ಆದ್ರೆ ಕೀರ್ತಿ ತುಂಬಾ ಬಡ ಹುಡುಗಿ. ಮದ್ವೆಗೆ ಅವರಿಂದ ಖರ್ಚು ಮಾಡಕ್ಕೂ ಆಗೋದಿಲ್ಲ. ನಾವೇ ಮದ್ವೆ ಖರ್ಚು ಎಲ್ಲ ನೋಡ್ಕೋಬೇಕು. ನಿನಗೆ ಇಷ್ಟ ಆದ್ರೆ ಹೇಳು, ಮಾತಾಡೋಣ. ಏನು, ಊಟಕ್ಕೆ ಕೂಡ ಗತಿ ಇಲ್ದೇ ಇರುವ ಹುಡುಗಿನ ಕರ್ಕೊಂಡ್ಬಂದು ನನ್ನ ಸೊಸೆ ಅಂತ ಹೇಳಿ ನನ್ ಮಗನಿಗೆ ಮದ್ವೆ ಮಾಡಿಸ್ತೀರಾ? ಅಲ್ಲರಿ, ನಿಮ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಏನಾದ್ರೂ ಇದೆಯಾ? ಇಲ್ ನೋಡ್ರಿ, ಅಂತ ಹುಡುಗಿನ ಈ ಮನೆ ಸೊಸೆ ಅಂತ ನೀವು ಕರ್ಕೊಂಬಂದ್ರೆ ನಮ್ಮ ಸಂಬಂಧಿಕರು ಸುತ್ತಮುತ್ತ ಇರುವವರೆಲ್ಲ ನಮ್ನ ನೋಡಿ ನಗ್ತಾ ಇರ್ತಾರೆ. ಅಂತ ಒಂದು ಹುಡುಗಿನ ನನ್ ಮಗನಿಗೆ ಮದುವೆ ಮಾಡ್ಲಿಕ್ಕೆ ನಾನು ಒಪ್ಪದೇ ಇಲ್ಲ. ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ರೀ. ಸರಿಯಮ್ಮ, ಸರಿ, ನೀನು ಹೀಗೇನೆ ಇರು. ಹೀಗೇನೆ ಆಲೋಚನೆ ಮಾಡ್ಕೊಂಡಿದ್ರೆ ನಿನ್ ಮಗನಿಗೆ ಯಾವತ್ತಿಗೂ ಮದ್ವೆ ಆಗಲ್ಲ. ಸರಿ ರೀ, ನೀವು ಸಂಬಂಧ ಹುಡುಕ್ಬೇಕಾದ ಅವಶ್ಯಕತೆನೇ ಇಲ್ಲ ಬಿಡಿ. ನಾನೇ ನನ್ ಮಗನಿಗೆ ಹುಡುಕ್ತೀನಿ. ಹೀಗೆ ಕೌಶಲ್ಯ ಹುಡುಗಿನ ಹುಡುಕಕ್ಕೋಸ್ಕರ ಹೊರಗಡೆ ಹೋದ್ರು. ಆದ್ರೆ ಯಾರು ಕೂಡ ಕೌಶಲ್ಯನ ಬುದ್ಧಿ ಗೊತ್ತಾಗಿ ಸೊಸೆಯಾಗಿ ಕಳಿಸಲು ಸಿದ್ಧವಾಗಿರಲಿಲ್ಲ. ಇನ್ನು ಏನು ಮಾಡಲು ಸಾಧ್ಯವಾಗದೆ ಕೀರ್ತಿಯನ್ನೇ ಮದ್ವೆ ಮಾಡ್ಸೋಣ ಅಂತ ತೀರ್ಮಾನ ಮಾಡಿದ್ಲು. ಗುರಾಮ್ ಹಣಕ್ಕಿಂತ ಮನುಷ್ಯರನ್ನು ನೋಡುವವರು. ಹಾಗೆ ಕೀರ್ತಿಯನ್ನು ತಮ್ಮ ಮಗನಿಗೆ
ನಿಶ್ಚಿತಾರ್ಥ ಮಾಡಿ ಮದುವೆಯನ್ನು ವೈಭೋಗದಿಂದ ಮಾಡಿದ್ರು. ಕೀರ್ತಿ ಕೌಶಲ್ಯನ ಮನೆಯೊಳಗೆ ಅಡಿ ಇಟ್ಲು. ಆದ್ರೆ ಕೌಶಲ್ಯ ಕೀರ್ತಿನ ನೋಡ್ಲಿಕ್ಕೆ ಕೂಡ ಇಷ್ಟನೇ ಪಡ್ತಾ ಇರ್ಲಿಲ್ಲ. ಕೀರ್ತಿ ಮನೆಯೊಳಗೆ ಬಂದ ತಕ್ಷಣ ಕೌಶಲ್ಯ ರೂಮಿಗೆ ಹೋಗಿ ಬಾಗ್ಲಾಕೊಂಡ್ಲು. ಕೀರ್ತಿಗೆ ಮನೆಯಲ್ಲಿ ಏನ್ ಮಾಡ್ಬೇಕು ಹೇಗಿರ್ಬೇಕು ಅಂತ ಏನೂ ಗೊತ್ತಾಗಲಿಲ್ಲ. ಇದನ್ನು ನೋಡಿ ರಘುರಾಮ್ ತಕ್ಷಣ ಕೌಶಲ್ಯನ ರೂಮಿಗೆ ಹೋಗಿ, ಏನ್ ಕೌಶಲ್ಯ, ಹೊಸ ಸೊಸೆ ಮನೆಯೊಳಗೆ ಬಂದ ತಕ್ಷಣ ಆ ಹುಡುಗಿ ಜೊತೆ ಒಂದು ಮಾತು ಕೂಡ ಮಾತನಾಡದೆ ಹೀಗೆ ಬಾಗ್ಲಾಕೊಂಡು ಮನೆಯೊಳಗೆ ಬಂದ್ಬಿಟ್ಟೆ ಅಲ್ಲ. ಬಂದ ಸಂಬಂಧಿಕರು ನಮ್ ಬಗ್ಗೆ ಏನ್ ಆಲೋಚನೆ ಮಾಡ್ತಾರೆ? ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನಮ್ಮ ಮನೆ ಸೊಸೆ ನೀನೇ ಮಾತಾಡದಿದ್ರೆ ಹೇಗೆ? ನೀನ್ ಮಾಡುವ ಆಟಗಳನ್ನ ನಿನ್ ಸೊಸೆ ನೋಡಿದ್ರೆ ಅಯ್ಯೋ ಅತ್ತೆ ತುಂಬಾ ಘಾಟಿ ಅಂತ ಆ ಹುಡುಗಿ ಎದುರ್ಕೊಳ್ಳಲ್ವಾ? ಇದನ್ನೆಲ್ಲ ನಿನ್ ಮಗ ನೋಡಿದ್ರೆ ಅಮ್ಮ ಯಾಕೆ ಹೀಗೆ ನಡ್ಕೋತಾರೆ, ನಾವು ಬೇರೆ ಸಂಸಾರ ಮಾಡೋಣ ಅಂತ ನಾಳೆನೇ ನಿನ್ ಸೊಸೆನ ಕರ್ಕೊಂಡು ಹೊರಟೋಗಲ್ವಾ? ಬಂದ ಸೊಸೆ ಮನೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋದೆ ನಿನಗೆ ಒಳ್ಳೇದು. ಚೆನ್ನಾಗಿದೆ ನೀವು ಹೇಳೋದು. ನಿನ್ನೆ ತನಕ ಮಗನಿಗೆ ಮದ್ವೆ ಆಗಲ್ಲ ಅಂತ ಭಯಪಡಿಸ್ತಾ ಇದ್ರಿ. ಇವಾಗ ಬಂದಂತಹ ಸೊಸೆ ಮಗನನ್ನು ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾಳೆ ಅಂತ ನನಗೆ ಏನೇನೋ ಹೇಳಿ ಎದುರಿಸ್ತಾ ಇದ್ದೀರಾ? ನನ್ನ ಮಗನಿಗೆ ನನಗೆ ಇಷ್ಟ ಇಲ್ಲದೆ ಮದ್ವೆ ಮಾಡಿದ್ದು ನನಗೆ ತುಂಬಾನೇ ಕೋಪ ಇದೆ. ನಾನು ಏನ್ರಿ ಮಾಡ್ದೆ? ನನ್ ಮಗನಿಗೆ ಒಳ್ಳೆ ಹುಡುಗಿ ಜೊತೆ ಮದ್ವೆ ಆಗ್ಬೇಕು ಅಂತ ಆಲೋಚನೆ ಮಾಡಿದ್ದು ನನ್ ತಪ್ಪ? ಸ್ವಲ್ಪ ದಿನ ಆದ್ಮೇಲೆ ಸೊಸೆ ಸರಿ ಆಗ್ತಾ ಇದ್ಲು. ನೀವು ನನ್ನ ಕೋಪವನ್ನು ತೋರಿಸಿ ಸೊಸೆ ಮುಂದೆ ಹೀಗೆಲ್ಲ ಮಾತಾಡಿದ್ರೆ ಆಮೇಲೆ ಮನೆಗೆ ಬಂದ ಸೊಸೆ ನನ್ನ ನೋಡಿ ಭಯ ಪಡ್ತಾಳೆ, ನನಗೆ ಮರ್ಯಾದೆ ಕೂಡ ಕೊಡೋದಿಲ್ಲ. ಕೌಶಲ್ಯ ಹಾಗೆ ಹೇಳಿದಾಗ ರಘುರಾಮ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ. ಹೀಗೆ ಕೆಲವು ದಿನಗಳು ಕಳೆಯಿತು. ಚಳಿಕಾಲದಲ್ಲಿ ಅವ್ರವ್ರ ಕೆಲ್ಸನ ಅವ್ರವ್ರು ನೋಡ್ತಾ ಇದ್ರು. ಹೀಗಿರುವಾಗ ಚಳಿಕಾಲ ಅಧಿಕವಾಯಿತು. ಬರ್ತಾ ಇರುವ ಮಳೆಯಿಂದಾಗಿ ಚಳಿ ಇನ್ನಷ್ಟು ಅಧಿಕವಾಯಿತು. ತಂದೆ ಮಗ ಇಬ್ರು ಕೆಲ್ಸಕ್ಕೆ ಹೊರಟೋದ್ರೆ ಅತ್ತೆ ಸೊಸೆ ಇಬ್ರೇ ಮನೆಯಲ್ಲಿ ಇರ್ಬೇಕಾಗಿತ್ತು. ಕೀರ್ತಿ ಎಲ್ಲಾ ಕೆಲಸವನ್ನು ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಬಂದು ಕೂತಾಗ ಎಲ್ಲಿಲ್ಲದ ಕಸವನ್ನು ಎಳ್ಕೊಬಂದು ಕೌಶಲ್ಯ, ಏನಮ್ಮ ನೀನು ಏನ್ ಕೆಲಸ ಮಾಡ್ತಾ ಇದ್ದೀಯಾ? ಇಷ್ಟೊಂದು ಕಸ ಹಾಗೇನೇ ಇದೆ ಇಲ್ಲಿ. ಏನಮ್ಮ ನೀನು, ಹೋಗು ಬೇಗ ಹೋಗಿ ಮನೆನ ಚೆನ್ನಾಗಿ ಗುಡ್ಸಿ ಪಳಪಳ ಅಂತ ಹೊಳೆಯುವ ಹಾಗೆ ಚೆನ್ನಾಗಿ ಒರ್ಸು. ಹಾಗೆ ಮಾಡಿದ್ರೆ ಮಾತ್ರ ಚೆನ್ನಾಗಿರೋದು. ಪಾಪ ಕೀರ್ತಿ ಮತ್ತೆ ಪುನಃ ಮನೆಯನ್ನೆಲ್ಲ ಶುದ್ಧವಾಗಿ ಒರೆಸ್ತಾ ಇದ್ಲು. ಆ ನಂತರ ಸರಿ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ನೋಡಿದ್ರು ಕೂಡ ಸಂಜೆ ಸಮಯಕ್ಕೆ ಕೌಶಲ್ಯ ಬಟ್ಟೆಯನ್ನೆಲ್ಲ ತಂದುಕೊಟ್ಟು ಹೊಗಿ ಅಂತ ಕೊಡ್ತಾ ಇದ್ರು. ಹೀಗೆ ಕೌಶಲ್ಯ ಪ್ರತಿದಿನ ಕೀರ್ತಿಗೆ ಹಿಂಸೆ ಕೊಡ್ತಿದ್ರು. ಹೀಗೆ ಕೀರ್ತಿ ಕೈಯಾರೆ ಎಲ್ಲಾ ಕೆಲಸ ಮಾಡಿಸುವುದರಿಂದ ಕೀರ್ತಿಗೆ ಒಂದು ದಿನ ತುಂಬಾ ಜ್ವರ ಬಂತು. ಎಲ್ಲಾ ಕೆಲಸವನ್ನು ಅಮ್ಮನೇ ರಾತ್ರಿ ತನಕ ಮಾಡಿಸ್ತಾ ಇದ್ದಾರೆ ಅಂತ ನೋಡ್ದ. ಏನ್ ಕೀರ್ತಿ, ಇಷ್ಟು ಸಂಜೆ ತನಕ ನೀನು ಕೆಲ್ಸನೇ ಮಾಡ್ತಾ ಇದ್ದೀಯಾ? ಬೆಳಿಗ್ಗಿಂದ ಸ್ವಲ್ಪ ಬೇಗ ಕೆಲ್ಸನೇ ಮುಗಿಸಿದ್ರೆ ಆಮೇಲೆ ಸಂಜೆ ಸಮಯದಲ್ಲಿ ಈ ಚಳಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬೋದಲ್ವಾ? ರಾಜೇಶ್ ಹಾಗೆ ಕೇಳಿದಾಗ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದುಃಖದಿಂದ ಎಲ್ಲಾ ವಿಚಾರವನ್ನು ಹೇಳಿದ್ಲು. ಅವಳು ಪಡುವಂತ ಕಷ್ಟವನ್ನೆಲ್ಲ ಹೇಳಿದ್ಲು. ಅದನ್ನು ಕೇಳಿ ರಾಜೇಶ್ ತನ್ನ ಹೆಂಡತಿಗೆ ಅಮ್ಮ ಎಷ್ಟೊಂದು ಹಿಂಸೆ ಕೊಡ್ತಿದ್ದಾರೆ ಅಂತ ಆಲೋಚನೆ ಮಾಡಿ ತನ್ನ ತಂದೆಯ ಬಳಿ ಈ ವಿಚಾರವನ್ನು ಕೂಡ ಎಲ್ಲವನ್ನೂ ಹೇಳಿದ. ನಾನು ಹೇಳುವ ರೀತಿನೇ ನೀನೋಗಿ ನಿಮ್ ತಾಯಿ ಬಳಿ ಹೇಳು. ನಿಮ್ಮಮ್ಮ ಯಾರಿಗೋಸ್ಕರ ಬೇಕಾದ್ರೂ ಏನು ಮಾಡೋದಿಲ್ಲ, ಆದ್ರೆ ನಿನಗೋಸ್ಕರ ಖಂಡಿತ ಅವಳು ಏನಾದ್ರೂ ಒಂದು ಮಾಡೇ ಮಾಡ್ತಾಳೆ. ನನ್ನ ಹೆಂಡತಿಯನ್ನು ಕರೆದುಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳು. ಆವಾಗ ನಿನ್ ತಾಯಿ ಖಂಡಿತವಾಗಿ ಬದಲಾಗ್ತಾಳೆ. ಆಗ ರಾಜೇಶ್ ತನ್ನ ತಾಯಿಯ ಬಳಿ ಬಂದು ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ. ಆಗ ತಾಯಿ ಯಾಕೆ ಅಂತ ಕೇಳಿದ್ಲು. ನನ್ನ ಹೆಂಡತಿಗೆ ನೀವು ಕೊಡುವಂತ ಕಷ್ಟವನ್ನು ನನ್ನಿಂದ ನೋಡ್ಕೊಂಡಿರ್ಲಿಕ್ಕಾಗೋದಿಲ್ಲ, ಅದರಿಂದ ನಾನು ಬೇರೆ ಹೋಗ್ತೀನಿ ಅಂತ ಹೇಳ್ದ. ಬೇಡಪ್ಪ, ನೀನ್ ಮಾತ್ರ ನನ್ನ ಬಿಟ್ಟು ಹೋಗ್ಬೇಡ. ಇನ್ ಮುಂದೆ ಮನೆಯಲ್ಲಿ ನಿನ್ನ ಹೆಂಡತಿ ಕೈಯಲ್ಲಿ ಯಾವ ಕೆಲ್ಸನೂ ಮಾಡ್ಸಲ್ಲ. ಎಲ್ಲ ಕೆಲ್ಸವನ್ನು ನಾನೇ ಮಾಡ್ತೀನಿ. ಈ ಮನೆಯಲ್ಲಿ ನಿನ್ನ ಬಿಟ್ರೆ ನನಗೆ ಯಾರಿದ್ದಾರೆ ಹೇಳು? ನೀನ್ ಮಾತ್ರ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ಈ ಮನೆಯಲ್ಲಿ ನಾನು ಒಂಟಿಯಾಗಿ ಹೇಗೆ ಇರೋದೇಳು? ಹಾಗೆ ಹೇಳಿ ತುಂಬಾನೇ ದುಃಖಪಟ್ಟು ಅಂದಿನಿಂದ ಕೌಶಲ್ಯ ತನ್ನ ಸೊಸೆಯನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ್ಲು. ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಕೀರ್ತಿ ಯಾವಾಗ ಟೀ ಕೊಡ್ತಾಳೆ ಅಂತ ಕಾಯ್ತಾ ಇದ್ರು. ಕೀರ್ತಿ ಅಡುಗೆ ಮನೆಯಲ್ಲಿ ಒಲೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ತನ್ನ ಮಕ್ಕಳನ್ನು ಶಾಲೆಗೆ ರೆಡಿ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಅವರ ಅತ್ತೆಯಾದ ಕೌಶಲ್ಯ ಅಡುಗೆ ಮನೆಗೆ ಬಂದು, ಏನಾಯ್ತಮ್ಮ ಕೀರ್ತಿ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀಯಾ? ಯಾಕೆ ಇಷ್ಟೊಂದು ಗೊಂದಲದಲ್ಲಿದ್ದೀಯಾ? ಏನಮ್ಮ, ಎಷ್ಟು ಸಲ ಕೇಳಿದ್ರು ಉತ್ತರನೇ ಹೇಳ್ತಾ ಇಲ್ಲ. ಏನಾಯ್ತು ಅಂತ ಹೇಳಮ್ಮ. ಏನೂ ಇಲ್ಲ ಅತ್ತೆ, ಇವತ್ತು ಸೌಕಾರರು ಸ್ವಲ್ಪ ಬೇಗ ಬರ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಮಕ್ಕಳನ್ನ ಕೂಡ ಬೇಗ ರೆಡಿ ಮಾಡಿದೀನಿ. ನಿಮ್ಮ ಮಗ ಕೂಡ ಕೆಲ್ಸಕ್ಕೆ ಹೊರಡ್ತಾರೆ. ಎಲ್ಲರಿಗೋಸ್ಕರ ರಾಗಿ ಮಾಲ್ಟ್ ಮಾಡಿಟ್ಟಿದ್ದೀನಿ, ಕುಡ್ಕೋತೀರಾ? ಅಷ್ಟರಲ್ಲಿ ಚಿಂಟು ಅಲ್ಲಿಗೆ ಬಂದು,
ಏನಮ್ಮ ನೀನು ಯಾವಾಗ ನೋಡಿದ್ರು ರಾಗಿ ಮಾಲ್ಟ್ ಅನ್ನ ಇದನ್ನ ಬಿಟ್ರೆ ಏನ್ ಕೊಡೋದಿಲ್ಲ. ನನಗೆ ಟಿಫನೇ ಬೇಕು. ಟಿಫನ್ ಮಾಡಿಕೊಟ್ರೆ ಮಾತ್ರ ನಾನು ತಿಂದು ಶಾಲೆಗೆ ಹೋಗೋದು, ಇಲ್ಲದಿದ್ರೆ ನಾನು ಹಾಗೇ ಹೋಗ್ತೀನಿ. ಏನೋ ಕೊಟ್ಟಿದ್ದು ತಿನ್ನದೆ ಏನೇನೋ ಬೇಕು ಅಂತ ಹಠ ಮಾಡ್ತಾ ಇದೀಯಾ? ಇದೇನೋ ಹೊಸ ಅಭ್ಯಾಸ? ಈ ರೀತಿ ಮಾಡಿದ್ರೆ 2 ಬಾರಿಸ್ತೀನಿ ನೋಡು. ಹಾಗೆ ಅಂತ ಹೇಳಿದಾಗ ಕೌಶಲ್ಯ ಮಧ್ಯದಲ್ಲೇ, ಏನಮ್ಮ ಕೀರ್ತಿ, ಮಗು ಏನ್ ಕೇಳ್ತಿವಾಗ? ಟಿಫನ್ ಕೇಳ್ತು ಅಷ್ಟೇ ತಾನೆ, ಅಷ್ಟಕ್ಕೂ ನೀನು ಇಷ್ಟೇ ಯಾಕೆ ಕೋಪ ಮಾಡ್ಕೋತೀಯ? ಮಕ್ಕಳ ಜೊತೆ ಹಾಗೆಲ್ಲ ಮಾತಾಡ್ಬೇಡ. ಇರೋ ಚಿಂಟು, ನಾನ್ ನಿನ್ಗೆ 2 ರೂಪಾಯಿ ದುಡ್ಡು ಕೊಡ್ತೀನಿ, ನೀನು ಕಾವೇರಿ ಅಂಗಡಿಯಲ್ಲಿ ಹೋಗಿ 2 ರೂಪಾಯಿಗೆ ಇಡ್ಲಿ ತಗೊಂಡ್ ತಿಂದು ಬಾ. ಆಗ ಕೀರ್ತಿ ಅಡುಗೆ ಮನೆಗೆ ಬಂದು ತುಂಬಾನೇ ದುಃಖ ಪಡ್ತಾ ಇದ್ಲು. ಏನು ಯಾವಾಗ ನಮ್ಮ ಕಷ್ಟಗಳು ತೀರುತ್ತೆ ಅಂತ ಗೊತ್ತಿಲ್ಲ. ಆ ಭಗವಂತ ಯಾವಾಗ ನಮ್ಮ ಮೇಲೆ ಕರುಣೆಯನ್ನು ತೋರಿಸ್ತಾನೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಕನಿಷ್ಠ ಮಕ್ಕಳಿಗೆ ಇಷ್ಟವಾದ ಅಡುಗೆಯನ್ನು ಕೂಡ ನನ್ನಿಂದ ಮಾಡಿಕೊಡಲು ಸಾಧ್ಯ ಆಗ್ತಾ ಇಲ್ಲ. ಏನೋ ಈ ದೇವ್ರು ಯಾಕಂತೂ ನಮ್ಮನ್ನ ಇಷ್ಟೊಂದು ಕಷ್ಟದಲ್ಲಿ ಇರಿಸಿದ್ದಾನೆ ಅಂತ ಏನೂ ಅರ್ಥ ಆಗ್ತಾ ಇಲ್ಲ. ನನ್ನ ಮಕ್ಕಳು ಚೆನ್ನಾಗಿ ಓದಿದ್ರೆ ಸಾಕು, ಇದಕ್ಕಿಂತ ನನಗೆ ಬೇರೆ ಯಾವ ದೊಡ್ಡ ಆಸೆನೂ ಇಲ್ಲ. ಕೀರ್ತಿ ದುಃಖ ಪಡುವುದನ್ನು ನೋಡಿ ಕೌಶಲ್ಯ ಒಂದು ಕಡೆಯಿಂದ ನೋಡ್ತಾ ಇದ್ರು. ಯಾಕೆ ಕೌಶಲ್ಯ, ಮಕ್ಕಳ ಜೊತೆ ಹೀಗೆ ಮಾತಾಡ್ತಾ ಇದೀಯಾ? ನೀನೇನು ದುಃಖ ಪಡ್ಬೇಡ. ಒಂದಲ್ಲ ಒಂದಿನ ನಾವು ತುಂಬಾ ಚೆನ್ನಾಗಿ ಆಗ್ತೀವಿ, ಚಿಂತೆ ಮಾಡ್ಬೇಡ. ಇವಾಗ ಸ್ವಲ್ಪ ಚೆನ್ನಾಗಿದ್ದೀವಿ ತಾನೆ? ಹಾಗೆ ಅಂತ ಸೊಸೆಗೆ ಭರವಸೆಯನ್ನು ಕೊಟ್ಲು ಕೌಶಲ್ಯ. ಹೀಗೆ ಅತ್ತೆ ಸೊಸೆ ಇಬ್ರು ಮಾತಾಡ್ತಾ ಇರುವಾಗ ಮನೆ ಒಳಗೆಯಿಂದ ರಾಜೇಶ್ ಕರೆದ. ಕೀರ್ತಿ, ಕೀರ್ತಿ, ಯಾವಾಗ ನನಗೆ ಟೀ ಕೊಡ್ತೀಯಾ? ನನಗೂ ಕೂಡ ಆಫೀಸಿಗೆ ಹೋಗ್ಲಿಕ್ಕೆ ಟೈಮ್ ಆಯ್ತು. ನಾನು ತಡವಾಗಿ ಹೋದ್ರೆ ಸಂಬಳದಲ್ಲಿ ಕಟ್ ಮಾಡ್ತಾರೆ. ನಮ್ಮ ಸೌಕರ್ಯರಿಗಿಂತ ದೊಡ್ಡ ದುರ್ಮಾರ್ಗರು ಯಾರೂ ಇಲ್ಲ. ನೀನ್ ಯಾವಾಗ ಅರ್ಥ ಮಾಡ್ಕೋತೀಯಾ? ಸ್ವಲ್ಪ ಆಲಸ್ಯವಾಗಿ ಹೋದ್ರೂ ಕೂಡ ಕೆಲ್ಸನ ನಾನೇ ಮಾಡ್ಬೇಕು. ಅಪ್ಪ ಅಲ್ವಾ, ಒಬ್ನೇ ಮಾಡ್ಬೇಕು ಅಂತ ಆಲೋಚನೆ ಮಾಡೋದಿಲ್ಲ. ಎಷ್ಟು ಮಾಡಿದ್ರೂ ಹಣ ಮಾತ್ರ ಕೊಡೋದಿಲ್ಲ. ಕೆಲಸದ ವಿಚಾರದಲ್ಲಿ ತುಂಬಾ ಕಠೋರವಾಗಿ ಇರ್ತಾರೆ, ಆದ್ರೆ ಎಷ್ಟೇ ಕೆಲಸ ಮಾಡಿದ್ರೂ ಸಂಬಳ ಮಾತ್ರ ಕೊಡೋದಿಲ್ಲ. ನಮ್ಮ ಮನೆಯ ಕಾಗದ ಕೂಡ ಅವ್ರ ಜೊತೆ ತಾನೇ ನಾವು ಅಡ ಇಟ್ಟಿದೀವಿ. ಎಲ್ಲಿ ಬೇರೆಯವ್ರ ಜೊತೆ ಕೆಲ್ಸಕ್ಕೆ ಹೋದ್ರೆ ನಮ್ನ ಈ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಅಂತ ಅದೇ ಭಯದಲ್ಲಿ ನಾನು ಅವನ ಜೊತೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಮಕ್ಕಳನ್ನ ಶಾಲೆಗೆ ಕಳಿಸುವ ಅರ್ಜೆಂಟಲ್ಲಿ ಈ ರೀತಿ ಮಾಡ್ಬಿಟ್ಟಿರಿ. ಇರಿ, ನಾನು ಹೋಗಿ ನಿಮ್ಗೆ ಟೀ ತರ್ತೀನಿ. ಈ ಕಾಲದಲ್ಲಿ ಎಲ್ಲ ಜನರು ಹಾಗೇನೆ, ಕೆಲಸ ಮಾತ್ರ ಮಾಡಿಸ್ಕೋತಾರೆ, ಆದ್ರೆ ಸಂಬಳ ಕೊಡುವಾಗ ಮಾತ್ರ ಅವರಿಗೆ ಯಾಕೋ ಮನ್ಸೇ ಬರೋದಿಲ್ಲ. ನಮ್ಮ ಸೌಕರ್ ಅವರ ಹೆಂಡತಿ ಇದ್ದಾರೆ ಅಲ್ವಾ, ಅವರು ಕೂಡ ಹಾಗೇನೇ ರೀ. ಎಲ್ಲ ಕೆಲಸವನ್ನು ನನ್ನ ಕೈಯಿಂದ ಮಾಡಿಸ್ಕೋತಾರೆ. ಅವ್ರು ಹೇಗೋ ಪಾವ್ ಬಾಜಿ ತಾನೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದೇನಾದ್ರೂ ಉಳಿದ್ರೆ ಕೂಡ ಮನೆಗ್ ತಗೊಂಡೋಗುವಂತ ಮನ್ಸ್ ಬಂದು ಕೂಡ ಒಂದ್ ಮಾತೇ ಹೇಳೋದಿಲ್ಲ ರೀ. ಅಷ್ಟೊಂದು ಕಠೋರರು. ಅವರಿಗೆ ಕೈಯಿಂದ 1 ರೂಪಾಯಿ ಹೋದ್ರೂ ಕೂಡ ಎದೆ ಬಡ್ಕೊಂಡು ಸತ್ತೋಗ್ತಾರೆ. ನಿನಗೆ ಮಕ್ಕಳಿಗೆ ಪಾವ್ ಬಾಜಿ ತಂದ್ಕೊಡ್ಬೇಕು ಅಂತ ಅನ್ಸಿದ್ರೆ ನೀನು ಬರುವಾಗನೇ ತಗೊಂಬಂದ್ಕೊಡು, ಅದ್ರಲ್ಲೇನಿದೆ? ಇಲ್ಲ ರೀ, ಅದ್ರಲ್ಲಿ ಉಪಯೋಗ ಮಾಡುವಂತಹ ವಸ್ತು ಅಲ್ಲ, ಮನೇಲಿರುವಂತಹ ವಸ್ತೆ. ಆದ್ರೆ ಅಷ್ಟೊಂದು ರೇಟ್ ಯಾಕೆ ಹೇಳ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ. ಸ್ವಲ್ಪ ಹಣ ಹಾಕಿ ವಸ್ತುಗಳನ್ನ ತಂದು ಮಕ್ಕಳಿಗೋಸ್ಕರ ನಾನು ಮನೆಯಲ್ಲೇ ಎಲ್ಲವನ್ನೂ ಮಾಡಿಕೊಡ್ತೀನಿ ರೀ. ಈ ಕೀರ್ತಿ ಒಂದು ಕಡೆ ಸಂಜೆ ತನಕ ಕೆಲಸ ಮಾಡಿದ್ರೆ ಆಮೇಲೆ 1 ಗಂಟೆಗಳ ಕಾಲ ಬೇರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಹೀಗೆ ಅವಳಿಗೆ ಸಂಬಳ ಹಣ ಕೊಟ್ಟ ಕಾರಣ ಮನೆಗೆ ಬರುವಾಗ ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲ ತಂದು ಮನೆಯಲ್ಲಿರುವವರಿಗೆ ಪಾವು ಬಾಜಿ ಮಾಡಿ ಕೊಟ್ಲು. ಅಮ್ಮ ಕೀರ್ತಿ, ನಿನಗೆ ಪಾವು ಬಾಜಿ ಮಾಡ್ಲಿಕ್ಕೆ ಗೊತ್ತಾ? ಮೊದಲನೇ ಸಲ ಮಾಡಿದ್ರು ಕೂಡ ಎಷ್ಟು ರುಚಿಯಾಗಿ ಮಾಡಿದೀಯಾ. ಮಕ್ಕಳನ್ನ ನೋಡು, ಎಷ್ಟು ಖುಷಿ ಖುಷಿಯಾಗಿ ತಿಂತಾ ಇದ್ದಾರೆ ಅಂತ. ಪಾವು ಬಾಜಿನ ನೀನು ತುಂಬಾ ಚೆನ್ನಾಗಿ ಮಾಡಿದೀಯ ಕಣಮ್ಮ. ಅದೇ ಸೌಕರ್ ಅವರ ಹೆಂಡತಿ ಪಾವು ಬಾಜಿ ಮಾಡುವಾಗ ನಾನು ಹತ್ರನೇ ಇರ್ತೀನಲ್ವಾ, ಆವಾಗ ನೋಡ್ಕೋತೀನಿ ಅತ್ತೆ. ಅದೇ ಇವತ್ತು ಮನೇಲಿರುವ ವಸ್ತುಗಳನ್ನ ಉಪಯೋಗ ಮಾಡಿರೋದು. ಚೆನ್ನಾಗಿದೆ ಅಲ್ವಾ? ಮಕ್ಕಳು ನೋಡಿ ಎಷ್ಟು ಸಂತೋಷದಿಂದ ತಿಂತಾ ಇದ್ದಾರೆ ಅಂತ. ಮಕ್ಕಳ ಕಣ್ಣಲ್ಲಿ ಈ ಸಂತೋಷವನ್ನು ನೋಡುವಾಗ ಅವ್ರನ್ನ ನೋಡ್ತಾನೆ ಕೂತ್ಕೋಬೇಕು ಅನ್ಸುತ್ತೆ. ಮಕ್ಕಳ ಮನಸ್ಸು ಎಷ್ಟೊಂದು ಪ್ರಶಾಂತವಾಗಿರೋದಲ್ಲ. ಬಾಲ್ಯ ಒಮ್ಮೆ ಹೋದ್ರೆ ಮತ್ತೆ ಸಿಗಲ್ಲ. ಹೀಗೆ ಮಾತಾಡ್ತಾ ಇರುವಾಗ ಪಕ್ಕದ ಮನೆ ಸುಜಾತ ಕೀರ್ತಿ ಜೊತೆ ಹಣ ಕೇಳಲೆಂದು ಅವರ ಮನೆಗೆ ಬಂದ್ರು. ಏನ್ ಕೀರ್ತಿ, ನನಗ್ ಕೊಡ್ಬೇಕಾದ ಹಣನ ಮಾತ್ರ ನಾನು ಕೇಳ್ದಾಗ ಕೊಡ್ಲಿಕ್ಕಾಗಲ್ಲ, ಆದ್ರೆ ಮನೇಲಿ ಮಾತ್ರ ವಿಧ ವಿಧವಾದ ಪಾವು ಬಾಜಿ ಮಾಡ್ಕೊಂಡು ತಿನ್ಲಿಕ್ಕೆ ಮಾತ್ರ ನಿಮ್ಗೆ ಹಣ ಇದೆಯಾ? ನಾನ್ ಕೇಳಿದ ಹಣ, ನನಗ್ ಕೊಡ್ಬೇಕಾದ ಹಣ ಮರ್ಯಾದೆಯಿಂದ ಕೊಟ್ಬಿಡಿ, ಇಲ್ಲಾಂದ್ರೆ ಮನೇಲಿರೋ ವಸ್ತುಗಳನ್ನ ಎತ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ. ಅಯ್ಯೋ ಸುಜಾತ, ಯಾಕೆ ಅಷ್ಟೊಂದು ಕೋಪದಿಂದ ಮಾತಾಡ್ತಾ ಇದೀಯಾ? ಮಕ್ಕಳು ಪ್ರತಿದಿನ ಏನಾದ್ರೂ ಒಂದು ಕೇಳ್ತಾ ಇದ್ದಾರೆ ಅಂತ ಕೆಲಸ ಮುಗ್ದು ಇನ್ನೊಂದು ಕಡೆ 1 ಗಂಟೆ ಕಾಲ ಕೆಲಸ ಮಾಡ್ತಾ ಇದ್ದೀನಿ. ಅವ್ರೇನೋ ಸ್ವಲ್ಪ ಸಂಬಳ ಕೊಟ್ರು. ಆ ಹಣದಲ್ಲಿ ಮಕ್ಕಳು ತುಂಬಾ ದಿನದಿಂದ ಕೇಳ್ತಾ ಇದ್ದಾರೆ ಅಂತ ಪಾವು ಬಾಜಿ ಮಾಡಿದೆ. ತಗೋ, ನೀನು ಕೂಡ ಒಂದು ತಿಂದು ನೋಡು, ರುಚಿ ಹೇಗಿದೆ ಅಂತ ನೀನೇ ಹೇಳು ಹೇಳಿ ಸುಜಾತನಿಗೆ ಒಂದು ಪಾವು ಬಾಜಿಯನ್ನು ಕೊಟ್ರು. ಸುಜಾತ ಆ ಪಾವು ಬಾಜಿಯಲ್ಲಿ ಸ್ವಲ್ಪವನ್ನು ತೆಗೆದು ಬಾಯಿಗೆ ಹಾಕಿ ಮಿಕ್ಕ ಉಳಿದಿದ್ದನ್ನು ಕೀರ್ತಿ ಕೈಯಲ್ಲಿ ಕೊಟ್ಲು. ಕೀರ್ತಿ, ನಿಜವಾಗ್ಲೂ ಈ ಪಾವು ಬಾಜಿನ ಹೋಟೆಲಲ್ಲಿ ಮಾಡುವ ರೀತಿನೇ ಮಾಡಿದೀಯಾ?
ನಿಜವಾಗ್ಲೂ ಈ ರೀತಿ ಪಾವ್ ಭಾಜಿನ ನಮ್ಮ ಊರಲ್ಲಿ ಕೂಡ ಯಾರು ಮಾಡೋದಿಲ್ಲ ಕೀರ್ತಿ. ನಾನು ಹೇಗೋ ಬೆಳಗಿನ ಜಾವದಲ್ಲಿ ಇಡ್ಲಿ ದೋಸೆ ಅಂತ ಮಾಡ್ತಾ ಇರ್ತೀನಲ್ವಾ, ಆ ಅಂಗಡಿ ಇದೆ ಅಲ್ವಾ, ಆ ಗಾಡಿನ ನಾನ್ ನಿನ್ಗೆ ಕೊಡ್ತೀನಿ. ನಿನಗೆ ಪಾವ್ ಭಾಜಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳು, ಹಣ ಎಲ್ಲ ನಾನು ಕೊಡ್ತೀನಿ. ನೀನ್ ಮಾಡ್ಕೊಡು, ನಿನ್ಗೆ ಸಂಬಳ ಮಾಡ್ಕೊಡ್ತೀನಿ. ನಾನು ಸಂಬಳ ನಿನಗೆ ಹೋಗಿ ಉಳಿದ ಹಣವನ್ನು ನಾನ್ ತಗೋತೀನಿ. ಅದಕ್ಕೆ ಅಂತ ನಿನಗೆ ಸಂಬಳ ತುಂಬಾ ಕಡಿಮೆ ಕೊಡೋದಿಲ್ಲ, ಬೇರೆಯವ್ರ ರೀತಿ ನಾನ್ ಮಾಡೋದಿಲ್ಲ. ಖಂಡಿತವಾಗಿ ನಿನಗೆ ಅಧಿಕವಾಗಿಯೇ ಸಂಬಳ ಕೊಡ್ತೀನಿ. ಸುಜಾತ, ನಾನೇನೋ ಮಕ್ಕಳು ತಿನ್ಬೇಕು ಅಂತ ಮಾಡಿದೆ, ಆದ್ರೆ ನೀನು ವ್ಯಾಪಾರಕ್ಕೆ ಅಂತ ಹೇಳ್ತಾ ಇದ್ದೀಯಾ. ಅಷ್ಟೊಂದು ಮಾಡ್ಬೇಕಂದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ. ಆದ್ರೆ ನೀನು ನನ್ ಮೇಲೆ ನಂಬಿಕೆ ಇಟ್ಟು ಹಿಡುವಳಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಾ. ಯಾಕೆ ಕೀರ್ತಿ ಅಷ್ಟೊಂದು ಭಯ ಪಡ್ತಾ ಇದ್ದೀಯಾ? ನಿನ್ ಕೈಯಲ್ಲಿ ಆಗದಿರೋದು ಏನೂ ಇಲ್ಲ. ನೀನ್ ಖಂಡಿತವಾಗಿ ಚೆನ್ನಾಗಿ ಮಾಡ್ತೀಯಾ. ಹೋದ್ರೆ ಹೋಗ್ಲಿ, ಒಂದು ದಿನ ಪಾವ್ ಭಾಜಿ ಮಾಡಿ ನೋಡೋಣ. ವ್ಯಾಪಾರ ಆಗದಿದ್ರೆ ಪಾವ್ ಭಾಜಿ ಮಾಡ್ದು ಅಂತ ಅನ್ಕೊಂಡು ಎಲ್ಲವನ್ನು ತಿಂದು ತೀರ್ಸೋಣ. ನಾನ್ ನಿನ್ನ ಅಡಿಗೆ ಮಾಡು ಅಂತ ಹೇಳಿದ್ರೆ ನೀನೇನೋ ಆಗೋದಿಲ್ಲ ಅಂತ ಹೇಳ್ತೀಯಾ. ಇಲ್ ನೋಡು, ಇವತ್ ಸಂಜೆಯಿಂದನೇ ನಾವು ಪಾವ್ ಭಾಜಿ ವ್ಯಾಪಾರವನ್ನು ಮಾಡ್ಬೇಕು ಅಂತ ಇದ್ದೀವಿ. ಖಂಡಿತವಾಗಿ ಮಾಡ್ತೀವಿ. ಸಂಜೆ ಅಂಗಡಿ ಹತ್ರ ಬಂದ್ಬಿಡು, ಸರಿನಾ? ಸುಜಾತ ಅಂಗಡಿಗೆ ಹೋಗಿ ಪಾವ್ ಭಾಜಿಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಖರೀದಿ ಮಾಡಿದ್ಲು. ಈ ಕಡೆ ಕೀರ್ತಿ, ರಾಜೇಶ್, ಕೌಶಲ್ಯ ಈ ರೀತಿ ಮಾತಾಡ್ಕೊಂಡ್ರು. ನಾನೇನೋ ಮನೆಯಲ್ಲಿ ಮಕ್ಕಳಿಗೋಸ್ಕರ ಅಂತ ಮಾಡ್ದೆ, ಇವರೇನೋ ವ್ಯಾಪಾರವನ್ನು ಆರಂಭಿಸು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನನ್ನಿಂದ ಅಷ್ಟೊಂದು ವ್ಯಾಪಾರಕ್ಕೆ ಬೇಕಾದ ಪಾವ್ ಭಾಜಿ ಮಾಡ್ಲಿಕ್ಕಾಗುತ್ತಾ? ಸರಿ, ಕನಿಷ್ಠ ನೀವಾದ್ರೂ ಹೇಳಿ, ನಾನು ಏನ್ ಮಾಡ್ಬೇಕು ಅಂತ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ನೋಡು ಕೀರ್ತಿ, ನಿನ್ ಕೈಯಲ್ಲಿ ಸಾಧ್ಯವಾದ್ರೆ ಮಾತ್ರ ಈ ಕೆಲ್ಸಕ್ಕೆ ಒಪ್ಕೊಂಡು ಕೆಲಸ ಮಾಡು. ನಿನಗೆ ಆಗೋದಿಲ್ಲ ಅಂದ್ರೆ ನೀನು ಕಷ್ಟಪಟ್ಟು ಕೆಲಸ ಮಾಡ್ಬೇಡ. ಯಾಕೆ ಅಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಆಮೇಲೆ ನಿನ್ ಮನ್ಸು ತಡ್ಕೊಳಲ್ಲ. ಆಮೇಲೆ ನೀನ್ ದುಃಖ ಪಟ್ರೆ ನಿನ್ನ ನೋಡಿ ನಮಗೂ ಕೂಡ ದುಃಖ ಆಗುತ್ತೆ. ಈ ಮನೆಗೋಸ್ಕರ ನೀನು ಮೊದ್ಲೇ ತುಂಬಾನೇ ಕಷ್ಟಪಡ್ತಿದೀಯಾ. ನೀನು ಸಂತೋಷವಾಗಿ ಇದ್ರೆ ಮಾತ್ರ ಈ ಮನೆಯಲ್ಲಿ ನಾವೆಲ್ಲರೂ ಸಂತೋಷವಾಗಿ ಇರಲು ಸಾಧ್ಯ. ಏನೋ ರಾಜೇಶು, ಕೀರ್ತಿನ ನೋಡಿ ಹಾಗೆ ಹೇಳ್ತಾ ಇದ್ದೀಯಾ? ಸುಜಾತ ಹೇಳಿದ ಹಾಗೆ ಕೀರ್ತಿ ಅಡಿಗೆ ಮಾಡಿ ಕೊಡದಿದ್ರೆ ಆಮೇಲೆ ಸುಜಾತ ನಾನು ಕೊಡ್ಬೇಕಾದ ಹಣನ ಇವಾಗ್ಲೇ ಕೊಡು ಅಂತ ಹೇಳ್ತಾಳೆ. ಅಷ್ಟೊಂದು ಹಣನ ನಾವಿವಾಗ ಎಲ್ಲೋಗಿ ತರೋದು? ಹೋಗಿ ಮಾಡಿ ನೋಡೋದಪ್ಪ. ನಿನ್ನ ಹೆಂಡತಿ ಮಾಡುವ ಅಡಿಗೆಗೆ ಸಂಬಳ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳಲ್ವಾ, ಮತ್ತ್ಯಾಕ್ ನಮ್ಗೆ ಭಯ? ಹೀಗೆ ಅತ್ತೆಯವರೇ ಹಾಗೆ ಹೇಳಿದಾಗ ಕೀರ್ತಿ ಕೂಡ ಕೆಲಸಕ್ಕೆ ಹೋಗಲು ಒಪ್ಪಿಕೊಂಡ್ಲು. ಹೀಗೆ ಆ ದಿನ ಸಂಜೆಯಿಂದನೇ ಪಾವ್ ಭಾಜಿಯನ್ನು ಮಾಡಲು ಆರಂಭಿಸಿದ್ರು. ಸುಜಾತ ವಸ್ತುಗಳನ್ನು ತಂದುಕೊಟ್ಟಾಗ ಕೀರ್ತಿ ಪಟಪಟ ಮಾಡಿ ಮುಗಿಸಿದ್ಲು. ಸ್ವಲ್ಪ ಸಮಯದಲ್ಲೇ ತುಂಬಾ ಜನರು ಪಾವ್ ಭಾಜಿಯನ್ನು ತಿನ್ನಲು ಅಲ್ಲಿಗೆ ಬಂದ್ರು. ಸುಜಾತ ತೆಗೆದುಕೊಂಡು ಹೋಗಿ ಕೊಡುವಾಗ ಕೀರ್ತಿ ಮಾಡಿ ಮಾಡಿ ಕೊಡ್ತಾ ಇದ್ಲು. ಮೊದಲನೇ ದಿನ ತುಂಬಾ ಚೆನ್ನಾಗಿ ಲಾಭ ಬಂದ ಕಾರಣ ಸುಜಾತ ಸಂತೋಷಪಟ್ಟು ಕೀರ್ತಿಗೆ ತುಂಬಾ ಹಣವನ್ನು ಕೊಟ್ಲು. ಹೀಗೆ ಸುಜಾತ ಬೆಳಿಗ್ಗೆ ಟಿಫನ್ ಅಂಗಡಿಯಲ್ಲಿ ವ್ಯಾಪಾರ ಮಾಡಿ ಸಂಜೆ ಪಾವ್ ಭಾಜಿ ವ್ಯಾಪಾರ ಮಾಡಷ್ಟರಲ್ಲಿ ಆಯಾಸವಾಯಿತು. ಒಂದು ದಿನ ಸುಜಾತ ಕೀರ್ತಿಯನ್ನು ನೋಡಿ, ಕೀರ್ತಿ, ನಾನು ಬೆಳಿಗ್ಗೆ ಟಿಫನ್ ಅಂಗಡಿ ಮೇಂಟೈನ್ ಮಾಡಿ ಸಂಜೆ ಈ ಪಾವ್ ಭಾಜಿಯನ್ನು ಮೇಂಟೈನ್ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಇನ್ ಮುಂದೆ ಈ ವ್ಯಾಪಾರನ ನೀನೇ ನೋಡ್ಕೋ. ನನ್ನ ಗಾಡಿಗೆ ಮಾತ್ರ ನನಗೆ ಬಾಡಿಗೆ ಕೊಟ್ಬಿಡು. ಆಮೇಲೆ ಪಾವ್ ಭಾಜಿ ಮಾಡ್ಲಿಕ್ಕೆ ಏನೆಲ್ಲ ವಸ್ತು ಬೇಕೋ ಅದನ್ನೆಲ್ಲ ನೀನೇ ತಗೊಂಡು ನೀನೇ ವ್ಯಾಪಾರವನ್ನು ಮಾಡಿ ಲಾಭವನ್ನು ನೀನೇ ತಗೋ. ಮೊದಲ ದಿನ ವ್ಯಾಪಾರಕ್ಕೆ ಬೇಕಾದ ಹಣವನ್ನು ಬೇಕಾದ್ರೆ ನಿನ್ಗೆ ನಾನ್ ಕೊಡ್ತೀನಿ. ಸುಜಾತ ಹೇಳಿದ ಕಾರಣದಿಂದ ಅತ್ತೆ ಸೊಸೆ ಇಬ್ರು ಸರಿ ಅಂತ ಒಪ್ಪಿಕೊಂಡು ಮರುದಿನದಿಂದಲೇ ಕೌಸಲ್ಯ, ಕೀರ್ತಿ ಇಬ್ಬರು ಸೇರಿಕೊಂಡು ಪಾವ್ ಭಾಜಿ ವ್ಯಾಪಾರವನ್ನು ಮಾಡಲಾರಂಭಿಸಿದ್ರು. ಹೀಗೆ ಕೀರ್ತಿ ಅಂದುಕೊಂಡ ಹಾಗೆ ಮಕ್ಕಳನ್ನು ಕಾನ್ವೆಂಟ್ ಸ್ಕೂಲಲ್ಲಿ ಓದಿಸಿದ್ಲು. ಕೀರ್ತಿಯ ಮಕ್ಕಳು ಏನೇನ್ ಕೇಳ್ತಾರೋ ಅದನ್ನೆಲ್ಲ ಮಕ್ಕಳಿಗೆ ಮಾಡಿಕೊಟ್ಟು ಅಂದಿನಿಂದ ಕೀರ್ತಿ ತುಂಬಾ ಸಂತೋಷವಾಗಿ ಜೀವನವನ್ನು ನಡೆಸಿದ್ಲು.